ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಧನಶ್ರೀ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಬೆಳಗ್ಗೆ 6 ಗಂಟೆಗೆ ನಾನು ಹೇಳ್ತೀನಿ. ನನ್ನ ಮಗನ 6 ಗಂಟೆಗೆ ಎಬ್ಬಿಸ್ತೀನಿ. 6:30 ತನಕ ರೆಡಿ ಆಗ್ತಾನೆ ರೀ. ನನ್ನ ಮಗಳು ದಿನ ಲೇಟಾಗಿ ಹೇಳ್ತಿದ್ಲಿ. ಇವತ್ತು ಜಲ್ದಿನೇ ಎದ್ಬಿಟ್ಲು. ಹಾಗಾಗಿ ನನಗೆ ಅವ್ರು ರೆಡಿ ಆಗೋರಾಗ ನಾಷ್ಟ ಮಾಡಿಬಿಡ್ತಿದ್ದೆ. ಆಮೇಲೆ ಓದಿಸ್ತಿದ್ದೆ. 6:30 7 ಗಂಟೆ ಮಟ್ಟ ಬಸ್ ಬರ್ತಿತ್ತು. 7 ಗಂಟೆ ಮಟ್ಟ ಓದಿಸ್ತಿದ್ದೆ. ಈಕೆ ಎದ್ದಿದ್ದಕ್ಕೆ ಓದಿಸೋದಾಗಲಿಲ್ಲ ರೀ. ತಾನ ಓದ್ಕೊಂಡು ಹೊಂಟ ನೋಡ್ರಿ ಸ್ಕೂಲಿಗೆ. ಬಾಯ್ ಮಾಡಕತ್ತಾಳ ನನ್ನ ಮಗಳು ನೋಡ್ರಿ. ನಮ್ಮ ಮಗಳು ಹೊಳೆ ಮುಕ್ಕೊಂಡಾಳ. ಜಲ್ದಿ ಎದ್ದಿದ್ಲಲ್ಲ, ಹಾಗಾಗಿ ಹೊಳೆ ಮುಕ್ಕೊಂಡಾಳ. ಹೊಳೆ ಮುಕ್ಕೊಂಡಿಂದ ಮತ್ತು ನಾನು ಕಸ ಹೊಡೆದು ಕಲ್ವರ್ಸಿ ಜಳಕ ಮಾಡಿ ಪೂಜೆ ಮಾಡಾಕತ್ತೇನೆ ರೀ. ಪೂಜೆ ಮಾಡಾಕಂತೇಳಿ ಹೊರಗೆ ಹೂವು ಹಾಕಿವ್ರಿ. ಹೂವಿನ ಗಿಡ ಅದ ನೋಡ್ರಿ. ಇಲ್ಲೊಂದು ತುಳಸಿ ಗಿಡ ಹಾಕಿವಿ. ಇಲ್ಲೊಂದಿಷ್ಟು ತುಳಸಿ ಗಿಡಕ್ಕೆ ನೀರು ಹಾಕಿಬಿಟ್ಟು ಹೂವು ಹರ್ಕೊಂಡು ಹೋಗ್ತೀನಿ ರೀ ನಾನು. ಹೂವು ಅಂದ್ರೆ ಭಾಳ ಇಷ್ಟ ನಂಗೆ. ದೇವ್ರಿಗೆ ಏರ್ಸಕ್ಕಂತೇಳಿ ಹೂವು ಹರ್ಕೊಂಡು ಹೋಗಿ ಪೂಜೆ ಮಾಡಿ ಮುಂದೆ ಏರಿಸ್ತೀನಿ ರೀ. ಪೂಜೆ ಮಾಡ್ತೀನಿ. ಹೂವು ಅಂದ್ರೆ ಎಷ್ಟು ಇಷ್ಟ. ಪೂಜೆಗೆ ಏರಿಸಿದ್ರೆ ನಂಗೆ ಇಷ್ಟ ಆಗತ್ತೆ ರೀ. ಎಷ್ಟು ಚಂದ ಹಳ್ಯಾವ ನೋಡ್ರಿ ಹೂವು. ದಿನ ಅಳತಾವ್ರಿ ಇವು ನೋಡ್ರಿ. ಹೂವು ತೊಳ್ಕೊಂಡು ಇಟ್ಕೊಂಡೀನಿ. ದಾಸವಾಳ ಹೂವು ಎಲೆ ಅಲ್ಲೇ ಇರ್ತಲ್ರಿ ಗಿಡ. ಇವತ್ತು ಶುಕ್ರವಾರ ಅಂತ ನಾನು ಎಲ್ಲ ದೇವರು ತೊಳ್ಕೊತೀನಿ ರೀ. ತೊಳ್ಕೊಂಬಿಟ್ಟು ಪೂಜೆ ಮಾಡ್ತೀನಿ. ಶುಕ್ರವಾರ ಎಲ್ಲ ಇಲ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ದೇವರು ಎತ್ತಿಟ್ಕೊಂಡು ಎಲ್ಲ ದೇವರು ಈಗ ನಿಂಬೆ ನೆಚ್ಚಿ ತಿಕ್ಬಿಡ್ತೀನಿ ರೀ. ತಿಕ್ಕಿ ತೊಳ್ಕೊತೀನಿ ರೀ. ಎಲ್ಲ ದೇವರು ತೊಳೆದಿಟ್ಕೊಂಡ್ರಿ. ಈಗ ಇದು ತಾಮ್ರ ಚರಿಗೆ. ಇದರಲ್ಲಿ ಒಂದು ಹೂವು ಹಾಕ್ಬೇಕು, ಕೆಂಪು ಹೂವು ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ ಅಂತೇಳಿ ಈ ಕೆಂಪು ಹೂವು ಹಾಕಿಟ್ಕೊಂಡ್ರೆ ತಾಮ್ರ ಚರಿಗೆ ಒಳಗೆ ಒಳ್ಳೆಯದಾಗುತ್ತೆ ಅಂತೇಳಿ ಮೊನ್ನೆ ಕ್ಯಾಂಟೀನ್ ಒಳಗೆ ತಂದಿದ್ವಿ. ತುಪ್ಪದ ಡಬ್ಬಿನ ಓಪನ್ ಮಾಡಿದ್ದಿಲ್ಲ ರೀ. ಇವತ್ತು ಓಪನ್ ಮಾಡಾಕತ್ತೀನಿ. ಹಾಗಾಗಿ ದೇವ್ರಿಗೆ ಫಸ್ಟ್ ದೇವ್ರಿಗೆ ಹಾಕಿ ಯಾವಾಗ ತುಪ್ಪ ಪಾಡ್ಲಿತ್ತಂದ್ರೆ ನಾವು ಫಸ್ಟ್ಗೆ ದೇವ್ರಿಗೆ ಹಾಕಿಬಿಟ್ಟು ನಾವು ಮನೆಗೆ ಯೂಸ್ ಮಾಡ್ಕೊತೀವಿ. ಹಾಗಾಗಿ ಇವತ್ತು ಶುಕ್ರವಾರ ತುಪ್ಪದ ದೀಪ ಹಚ್ಚಾಕತ್ತೀನಿ ರೀ ನಾನು. ಕ್ಯಾಂಟೀನ ತಂದಿದ್ರಿ. ಇಲ್ಲೇ ಮನೆ ಮಾರ ಸಿಗಂಗಿಲ್ಲ. ಹಾಗಾಗಿ ಕ್ಯಾಂಟೀನ್ ಅಂತ ನಾವು ಹಾಕಾಕತ್ತೀನಿ ರೀ. ಹಾಕಿ ದೀಪ ಹಚ್ಚಾಕತ್ತೀನಿ. ಇದು ಅಂತ ತಿಕ್ಕೊಂಡ್ರಿ ನಾನು. ಏನಿದೆ ಪಂಚಾರತಿ, ಅದು ನಿನ್ನೆ ಹಾಕಿಟ್ಟಿದ್ರಿ. ಎಣ್ಣೆ ಹಾಕಿ ಇಟ್ಟಿದ್ದು. ನಿನ್ನೆ ದೀಪ ಹಚ್ಚಿದ್ರಿ. ಇವತ್ತಿನ ಮಟನ ಐತೆ ನೋಡ್ರಿ. ಅದು ನಿನ್ನೆ ಬೆಳಿಗ್ಗೆ ಹಚ್ಚಿದ ದೀಪ ಮತ್ತು ಎಣ್ಣೆನ ಐತ್ರಿ. ಎಣ್ಣೆ ಅದರಲ್ಲಿ ನಾವು ಹಂಗೆ ಕಂಟಿನ್ಯೂ ಹಚ್ಚಿ ಬಿಡ್ತೀವಿ. ಇದು ಹಚ್ಚಿದ್ವಿ ತುಂಬ ಎಣ್ಣೆ ಹಾಕ್ಬಿಟ್ರೆ ಅದು ಹಗಲಿ ರಾತ್ರಿ ಕೂಡ ಉಳ್ತೈತ್ರಿ ಅದು ದೀಪ. ಹಾಗಾಗಿ ಹಚ್ಚಿದ್ದೀವಿ ರೀ. ನಾವು ಹಚ್ಚಿದ್ದಂಗೆ ಐತೆ ನೋಡ್ರಿ. ಈ ಥರ ಪೂಜೆ ಮಾಡ್ತೀವಿ ನಮ್ಮ ಮನ್ಯಾಗ. ಮೇಲಾಗತ್ತೆ ರೀ ನಮ್ಮದು ಸ್ವಲ್ಪ ಜಗಲಿ. ಹಂಗಾಗಿ ಕಾಣಿಸಂಗಿಲ್ಲ ಅಂತ ಕೆಳಗೆ ಮೊಬೈಲ್ ಇಟ್ಟಿದ್ದೆ. ಎದ್ದ ಬಿಟ್ಟು ನೋಡ್ರಿ. ಪೂಜೆ ಮಾಡ್ರಾಗ ಎದ್ದ ಬಿಟ್ಲೆ. ಸರಿಲಮ್ಮ ಇದಕ್ಕೆ ಅಮ್ಮ ಈ ಥರ ಎಲ್ಲ ಪೂಜೆ ಮಾಡ್ಕೊತೀವಿ. ಶುಕ್ರವಾರ ದಿನಾನು ಹಿಂಗೆ ಮಾಡ್ತೀವಿ ನಾವು. ದಿನಾನು ಹಿಂಗೆ ಶುಕ್ರವಾರ ಅಂತಲ್ಲ, ದಿನಾನು ಪೂಜೆ ಹಿಂಗೆ ಮಾಡೋದು ನಾವು. ಪೂಜೆ ಮಾಡೋದು ಶುಕ್ರವಾರ ಪೂಜೆನೇ ಹಿಂಗೆ ಪ್ರತಿದಿನ ಪೂಜೆ ಮಾಡೋದು ಹಿಂಗೆ ನಾವು ನೋಡ್ರಿ. ಈ ಥರ ಪೂಜೆ ಮಾಡಿದ್ದೀನಿ. ದಿನ ಹಿಂಗೆ ಪೂಜೆ ಮಾಡೋದು. ಇವತ್ತು ಅಂತಲ್ಲ, ಶುಕ್ರವಾರ ಅಂತಲ್ಲ, ದಿನಾನು ನಾವು ಹೀಗೆ ಪೂಜೆ ಮಾಡೋದು. ಮತ್ತು ಗ್ಯಾಸಿನ ಕಟ್ಟಿನೂ ಪೂಜೆ ಮಾಡ್ಕೊತೀನಿ ರೀ. ಯಾಕಂದ್ರೆ ಅಲ್ಲಿ ಊರಾಗೂ ಒಲೆ ಇರ್ತೈತಲ್ಲ, ಒಲೆ ಪೂಜೆ ಮಾಡ್ಕೊತೀವಲ್ಲ, ಇಲ್ಲಿ ಹಂಗೆ ನಾವು ಗ್ಯಾಸಿನ ಕಟ್ಟಿ ಪೂಜೆ ಮಾಡ್ಕೊತೀವಿ ರೀ. ಮತ್ತು ಈ ಪೂಜೆ ಅಂತ ಈಗ ಆಯ್ತು ರೀ. ನಮ್ಮ ಮಕ್ಕಳೇ ಆದ್ಲು. ಮತ್ತು ಅಕ್ಕಿದು ನೋಡ್ಕೋಬೇಕೀಗ. ನೋಡ್ರಿ ರೆಡಿ ಆದ್ಲಿಕ್ಕಿ. ರೆಡಿ ಮಾಡಿದೆ. ಶೂಸ್ ಹಾಕ್ಕೊಂಡು ನಿಂತ್ಬಿಟ್ಲು. ಹೊರಗೆ ಹೋಗೋಣಂತೆ ರೆಡಿ ಮಾಡಿದ ತಕ್ಷಣ. ಮಗ ತೋರಿಸಿಲ್ಲಮ್ಮ, ಈ ಕಡೆ ನೋಡು, ನನ್ನ ಕಡೆ ನೋಡು. ಇಲ್ಲಿ ನನ್ನ ಕಡೆ ನೋಡಮ್ಮ. ನನ್ನ ಆ ಹೂ ಬೀಳಾಕತೈತೆ ನೋಡೋದು. ಎಲ್ಲೋಗುನ್ ಈಗ ಬರ್ತಾರ ತಡಿ. ಅಣ್ಣ ಪಪ್ಪ ಬರ್ತಾರ ಏನ? ಕೇಳ್ಬಿಡಮ್ಮ ಅದನ್ನ. ತಾಯಿ
ಸಾಯಂಕಾಲ ಬಂದ್ರಿ. ಬಂದಮೇಲೆ ಬರ್ತಡೇ ಗಿಫ್ಟ್ ಕೊಡೋನು ಮಗಳಿಗೆ ಅಂತ ಅಂದಿದ್ರಿ. ಹಂಗಾಗಿ ಸೈಕಲ್ ತೊಗೊಳಕ್ಕೆ ಬಂದೇವ್ರಿ. ನಮ್ಮ ಮಗಳಿಗೆ ಬರ್ತಡೇ ಗಿಫ್ಟ್ ಕೊಡ್ಬೇಕಂತೇಳಿ ಹೊರಗೆ ಲೋಕಲ್ ಕೇಳಿದಿರಿ. ಐದು ಸೈಕಲ್ಗೆ 3,500 ಹೇಳಿದ್ರಿ. ಇಲ್ಲಿ ದೊಡ್ಡ ಸ್ಟೋರೂಮ್ ಬಂದು ತೊಗೊಂಡಿವ್ರಿ. ಇಲ್ಲಿ 2,400 ರೂಪಾಯಿ ಕೊಟ್ಟು ತೊಗೊಂಡ್ರಿ. ಇಲ್ಲಿ ನಮ್ಮ ಮಗಳು ಮೊದಲು ಅಲ್ಲಿ ತೊಗೊಲಿಲ್ಲ ಯಾಕಂತ ಹೇಳಕತ್ತಿದ್ವಿ ರೀ. ಮತ್ತು ಇಲ್ಲಿ ಬಂದು ತೊಗೊಂಡಿಂದ ಖುಷಿ ಆದ್ರಿ. ಮತ್ತು ಬಿಟ್ಟ ಬರಕ್ತಾ ಇರ್ತಿದ್ದಿಲ್ಲ ಅಲ್ಲೇ. ಮತ್ತು ಇದಾದಮೇಲೆ ಮೊಮ್ಮಸ್ ತಿನ್ನಕ್ಕೆ ಹೋಗಿದ್ರಿ. ಮೊಮ್ಮಸ್ ಇಲ್ಲಿ ತೊಪ್ಕಾನ್ ಅಂತೇಳ್ರಿ. ಮೊಮ್ಮಸ್ ಚಲೋ ಸಿಗ್ತಾವ್ರಿ. ಇಲ್ಲಿ ಬಯ್ಯಾಗಿಟ್ರೆ ಕರಬೇಕು ಹಂಗಿರ್ತಾವ್ರಿ ಮೊಮ್ಮಸ್ಸು. ಮತ್ತು ಇದನ್ನು ಮುಗಿಸ್ಕೊಂಡು ಮನೆಗೆ ಹೊಂಟಿವಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ವಿಡಿಯೋ. ಹೀಗೆ ನೋಡ್ತಾ ಇರಿ ನಮ್ಮ ವಿಡಿಯೋ. ನೋಡ್ತಾ ಇರೋ ಧನ್ಯವಾದಗಳು. ಧನುಷ್ ಯೂಟ್ಯೂಬ್ ಚಾನಲ್. देखो भाई है दोस्तों, प्रयागराज संगम, त्रिवेणी संगम है। हम यहाँ पहुँच गए हैं। ये हमारा नहाने की जगह है। ये हमारा ये त्रिवेणी संगम है। हम यहाँ टीडी के लिए आया था। यहाँ ड्यूटी करके जाते समय हम डुबकी मारने के लिए आया इधर संगम में। ये नाव में बैठा है अभी। ये भैया कहीं बीच में ले जाएगा बोल रहा हूँ, इधर ही ना लाएंगे हम। सुबह की 6 बजे है। देखो पानी इतना ठंडा है बरसात के मौसम में। अभी जाएंगे हम। बोलो गंगा मैया की।